ಮಾತಾಡ್ತಾರೆ ಹಾಗೇನೆ ಮಾತಾಡಿ ಗುರುಗಳೇ. ಹಾ ಅಧ್ಯಕ್ಷ ಮಾತಾಡಿ, ಗುರುಗಳು ಕಾನ್ಫರೆನ್ಸ್ ಅಲ್ಲಿ ಇದಾರೆ. ಬುದ್ಧಿ ನಮಸ್ತೆ. ಬುದ್ಧಿ ನಮಸ್ತೆ. ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಸರ್? ತುಂಬಾ ದಿನ ಆಗ್ಬಿಟ್ಟಿತ್ತು ಗುರುಗಳೇ ಮಾತಾಡಿ. ಆಯ್ತು. ಎಲ್ಲ ಕ್ಷೇಮವಾಗಿದ್ದೀರಾ ಗುರುಗಳೇ? ಎಲ್ಲ ಕ್ಷೇಮವಾಗಿದ್ದೀವಿ. ತಾವು ಕ್ಷೇಮವಾಗಿರ್ತೀರಿ. ನಿಮ್ಗೆ ದೇವರುಗಳ ಕೃಪಾ ಕಟಾಕ್ಷ ಜಾಸ್ತಿ ಇರ್ತದೆ ಬುದ್ಧಿ. ಸಾರ್ವಜನಿಕರಿಗೆಲ್ಲ ಸೇವೆ ಮಾಡ್ತಾ ಇರ್ತೀರಿ. ಹೌದು ಹೌದು. ಈಗ ಬುದ್ಧಿ, ನಾವು ಸೋಮವಾರ ದಿನ ತಮ್ಮ ಸಮ್ಮುಖದಲ್ಲಿ ತಮ್ಮ ನೇತೃತ್ವದಲ್ಲಿ ನಾವು ಕಾವೇರಿ ಕಪಿಲ ತ್ರಿವೇಣಿ ಸಂಗಮದಲ್ಲಿ ಬಾಗಿನ ಅರ್ಪಣೆ ಮಾಡ್ಬೇಕು ಅಂತ ನಮ್ಮ ಒಂದು ನಿವೇದನೆ ತಮ್ಮಲ್ಲಿ. ಸೋಮವಾರ ಡೇಟ್ ಎಷ್ಟು ಹೇಳಿ? ಸೋಮವಾರ ಬುದ್ಧಿ 5ನೇ ತಾರೀಕು ಗುರುಗಳೇ. ಆಗ್ಬೋದು, ಖಾಲಿ ಇದೀನಿ. 5ನೇ ತಾರೀಕು ಗುರುಗಳೇ 10:30ಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಅವರೆಲ್ಲ ನಾವು ರೆಡಿ ಮಾಡ್ಕೊಂಡು ಬರ್ತೀವಿ. ರೆಡಿ ಮಾಡ್ಕೊ ಬನ್ನಿ, ಒಟ್ಟಿಗೆ ಹೋಗೋಣ. ಅಲ್ಲಿ ಒಬ್ಬ ಪುರೋಹಿತರಿಗೆ ನಾನು ಹೇಳ್ಕೊಂಡಿರ್ತೀನಿ. ಹೇಳ್ಕೊಳ್ಳಿ. ಅಲ್ಲಿ ಆ ತಾಯಿ ಕಾವೇರಿ ಕಬಿನಿ ಅಮ್ಮನಿಗೆ ಕಂತು ಹೋಗೋಣ. ಕಾವೇರಿ ಕಪಿಲ ಆಶೀರ್ವಾದ ತಕೊಳ್ಳೋಣ. ಸೋಮವಾರ ಗುರುಗಳೇ 10:30 ಗುರುಗಳೇ. 10:30ಕ್ಕೆ ಆಯ್ತು. ಎಲ್ಲಿ ನಾನು 10:30 ಇಲ್ಲಿ ಒಟ್ಟಿಗೆ ಹೋಗೋಣ ಇಲ್ಲಿಂದ. ಗುರುಗಳೇ, ನೀವು ತ್ರಿವೇಣಿ ಸಂಗಮ ಬಂದ್ಬಿಡಿ, ನಾವು ಇಲ್ಲಿಂದ ನೋಡ್ಬೇಕಾದ್ರೆ ಫೋನ್ ಮಾಡ್ತೀವಿ. ಆಯ್ತು, 10:30ಕ್ಕೆ ಬರ್ತೀನಿ ಬಿಡಿ. ತ್ರಿವೇಣಿ ಸಂಗಮ ಅದೇ ಇದಕ್ಕೆ ಇದು ಅಗಸ್ತ್ಯೇಶ್ವರ ದೇವಸ್ಥಾನ ಇದೆಯಲ್ಲ? ಅಗಸ್ತ್ಯೇಶ್ವರ ದೇವಸ್ಥಾನ. ತ್ರಿವೇಣಿ ಸಂಗಮದಲ್ಲಿ ನಾವು ಅದಕ್ಕೆ ಬೇಕಾದಂತ ಸಿದ್ಧತೆ ಮಾಡ್ಕೊಂಡಿರ್ತೀವಿ. ಆಯ್ತು. ತಾವು ಸೋಮವಾರ 10:30ಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ಗೆ ತಮ್ಮ ಸಹಕಾರದಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಖಂಡಿತ ಮಾಡ್ಕೊಳ್ಳೋಣ. ನಾವಿರೋದೇ ಈಗಲೇ ಬಯಸಕ್ಕೆ. ತುಂಬಾ ಧನ್ಯವಾದಗಳು ಗುರುಗಳೇ. ಖಂಡಿತ. ನಾಗರಾಜು, ಆಯ್ತು ಗುರುಗಳು, ಬುದ್ಧಿಯವರ ಆಜ್ಞೆ ಆಯ್ತು. ಈಗ ನೀವು ಒಂದು ಇದ್ರಲ್ಲಿ ಮಾತಾಡ್ಬಿಡಿ ವಾಟ್ಸಪ್ ಅಲ್ಲಿ. ನಾನು ಕುಮಾರ್ ಅವರು. ಆಯ್ತು ಗುರುಗಳೇ. ರಾಜು ಆಯ್ತು. ಈಗ ಬುದ್ಧಿಯವರು ಇದ್ದಾರೆ, ಬುದ್ಧಿಯವ್ರ ಜೊತೆ ಕಟ್ ಮಾಡಿ ಮಾತಾಡ್ಬಿಡಿ. ಸರಿ. ಬುದ್ಧಿಯವ್ರಿಗೆ ನಮಸ್ಕಾರ. ನಾಗರಾಜು ನಮಸ್ಕಾರ. ಆಯ್ತು, ನಮಸ್ಕಾರ. ಹೇಳಿ ಅಣ್ಣ. ನಾಳೆ ನಾನು ಸಕಲ ಸಿದ್ಧತೆ ಮಾಡ್ಕೊತೀನಿ. ಸರಿ ಅಣ್ಣ, ಆಯ್ತು. ಬಾಗಣಿಗೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ಕೊಂಡು. ಸರಿ. ಅಲ್ಲಿಗೆ ನಾವು ಈಗ ಒಂದು ಕೊಬ್ಬರಿ ಸಿಕ್ಕರೆ ಸಾಕಲ್ವಪ್ಪ? ನಿಮ್ಗೆ ಹೆಂಗ್ ಅನುಕೂಲ ಹಂಗ್ ಮಾಡಿ. ಈಗ ನಾನು ಮೈಸೂರು ಪಾಕ್ ಸಾಕಲ್ವಾ? ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡಿ. ಸ್ವೀಟ್ ಅಂದ್ರೆ ಅದು ಸಕ್ಕರೆ ಆದ್ರೂ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಮೈಸೂರು ಪಾಕ್ ರೆಡಿ ಮಾಡ್ಕೊಂಡ್ಬಿಟ್ಟು ಬಾಗಣೆ ಪೂಜೆ ಸಾಮಾನ್ ರೆಡಿ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊಳ್ಳಿ. ನಿಮ್ಮನೆಯವರು, ನಮ್ಮನೆಯವರು, ಆಮೇಲೆ ಆ ಅಕ್ಕವ್ರವ್ರಲ್ಲ ಎಲ್ಲಾರು ಬರ್ತಾರೆ. ಮಹಿಳೆಯರು ಮಾತಾಡ ಬರ್ತಾರೆ. ದುರ್ಗಾ ಆಮೇಲೆ ಗೌಡ್ರು, ರಾಜಣ್ಣ, ನಮ್ಮ ತಾಲೂಕಿನವ್ರನ್ನೆಲ್ಲ ಕರ್ದ್ಬಿಡೋಣ. ಹೋಬ್ಳಿಯವ್ರನ್ನೆಲ್ಲ ಕರ್ದ್ಬಿಡೋಣ. ಹೋಬ್ಳಿ ಅಧ್ಯಕ್ಷಗಳು, ಮೂಗೂರು ಹೋಬ್ಳಿ ನಮ್ಮ ಉಪಾಧ್ಯಕ್ಷರು ಸಿದ್ದೇಶು, ಎಲ್ಲಾನು ಕರ್ದ್ಬಿಡೋಣ. ಈಗ ನಿಮ್ಗೆ ಇನ್ನು 2 ದಿನ ಕಾಲಾವಕಾಶ ಇರೋದ್ರಿಂದ ಶನಿವಾರ ಭಾನುವಾರ ಒಂಚೂರು ಎಲ್ಲರಿಗೂ ಮಾತಾಡ್ಕೊಬಿಡು ನಾಗರಾಜ. ಆಯ್ತು, ಮಾತಾಡ್ತೀನಿ ಅಣ್ಣ. ನೀವೇನೋ ಬೇಕಾದಂತ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ ಅಣ್ಣ, ಆಯ್ತು. ಸೋಮವಾರ 10:30 ಆಯ್ತು. ತ್ರಿವೇಣಿ ಸಂಗಮ ಕಾವೇರಿ ಕಪಿಲ. ಓಕೆ ಅಣ್ಣ. ಓಕೆ. ಸರಳವಾಗಿ ಹೋಯ್ತಾ ಇದ್ದು ಸರಿ ನದಿ. ಅವತ್ತೊಂದು ಸಣ್ಣದೊಂದು ಬೈಠಕ್ ಇಟ್ಕೊಂಬೋಣ, ತಾಲೂಕ್ ಬೈಠಕು. ಅವತ್ತೇ ಅರ್ಥ ಮಾಡ್ಬಿಡೋಣ. ಅಲ್ಲೇ ಫ್ರೀ ಮಾಡ್ಕೊಂಡು ಅವ್ರಿಗೆಲ್ರು ಕಳ್ಸಿಕೊಟ್ಬಿಟ್ಟು ಅಲ್ಲಿ ಮಧ್ಯಾಹ್ನ ದಾಸೋಹ ಇರುತ್ತೆ. ಎಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಅದ್ ಮುಗಿಸ್ಕೊಂಡು ದಾಸೋಹ ಮಾಡ್ಕೊಂಡು ಒಂದ್ 10 ನಿಮಿಷ ಬೈಠಕ್ ಅಲ್ಲೇ ದೇವಸ್ಥಾನದಲ್ಲಿ. ಅಲ್ಲೇ ಬೈಠಕ್ ಮಾಡ್ಬಿಡ್ಮ. ಆಯ್ತಣ್ಣ. ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ತಾಲೂಕ್ನವ್ರಿಗೂ ಹೇಳ್ತೀನಿ. ಎಲ್ಲರಿಗೂ ಹೇಳಿರಿ. ಓಕೆ ಅಣ್ಣ. ಓಕೆ, ಇಡ್ಲಣ್ಣ. ಇದೇ ಫಸ್ಟ್ ನೀವು ಮಾಡ್ತಾ ಇರೋದು? ಹೋದ ವರ್ಷ ಮಾಡಿದ್ವಾ? ಹೋದ ವರ್ಷ ಮಾಡಿದ್ವಲ್ಲ ಬಾಗ್ನ ನಡೆಸೋದು. ಹೌದಾ? ಹೋದ ವರ್ಷ ಮಾಡಿದ್ವಲ್ಲ. ಇಲ್ಲಕ್ಕಪ್ಪ, ಮಾಡಿದ್ವಲ್ಲ. ನೀವು ಮರ್ತ್ಬಿಟ್ಟಿದ್ದೀರಣ್ಣ. ಮರ್ತ್ಕೊಂಡಿರ. ಆಯ್ತು, ಮಾಡುವ ಬಿಡಿ. ಸರಿ. ಆಯ್ತಣ್ಣ. ಬಂದ್ರೆ ಒಂದ್ ರೌಂಡ್ ದೇವಸ್ಥಾನ ಕಡೆ ಬಾ ಇವತ್ತು. ಆಯ್ತು.